4 ಇಯರ್ಸ್ ವೆಯ್ಟ್ ಮಾಡಿ ಫೈನಲಿ ವಿ ಆರ್ ಸೀಯಿಂಗ್ ಯಶ್ ಆನ್ ಸ್ಕ್ರೀನ್. ಒಂದು ಥಿಯೇಟರ್ ಸ್ಕ್ರೀನ್ ಫುಲ್ ಬುಕ್ ಮಾಡಿಬಿಟ್ಟಿದ್ದೀವಿ. ಹೌ ಹಿ ಹ್ಯಾಸ್ ಗ್ರೋನ್, ಹೇಗೆ ಅಚೀವ್ ಮಾಡಿದ್ದಾರೆ ಫ್ರಮ್ ಸ್ಕ್ರಾಚ್ ಇಂದ ಬಂದು. ಇವ್ರದ್ದು ನಂಗೆ ಆ ಜರ್ನಿ ತುಂಬಾ ಪ್ರೌಡ್ಲಿ ಟೆಲ್ ಐ ಆಮ್ ಹಿಸ್ ಬಿಗ್ ಫ್ಯಾನ್ ಅಂತ. ಆ ಮೂವಿಯಲ್ಲಿ ಅವ್ರ ಹತ್ರ ಎಲ್ಲ ಇದ್ರೆ ಸಹ ಕೊನೆಗೂ ಎಂತ ಇರೋದಾಗೆ ಫೀಲ್ ಆಗತ್ತೆ. ಚಂದ ಇತ್ತು, ಎಲ್ಲ ಟೀಮ್ ಗಮ್ಮತ್ ಮಾಡಿದ್ವಿ, ಎಲ್ಲ ನೈಸ್ ಆಗಿತ್ತು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವು ಈಗ ಎಲ್ಲ ಹೋಗ್ತೀವಿ, ಟೈಟಲ್ ನೋಡಿರ್ತೀರ, ವಿ ಆರ್ ಗೋಯಿಂಗ್ ಟು ವಾಚ್ ಟಾಕ್ಸಿಕ್ ಮೂವಿ. ಎಂತ ವಿಷಯ ಅಂದ್ರೆ ನಾವು ಇಡೀ ಟೀಮಿಗೋಸ್ಕರ ಇಡೀ ಒಂದು ಥಿಯೇಟರ್ ಸ್ಕ್ರೀನ್ ಫುಲ್ ಬುಕ್ ಮಾಡಿಬಿಟ್ಟಿದ್ದೀವಿ PVR ಅಲ್ಲಿ. ಸೊ ಈಗ ನಾವು ಈ ಕಾರಲ್ಲಿ ಹೋಗ್ತಿದ್ವಿ, ನಾನು ಅಮರ್ ಮತ್ತೆ ಶ್ರೇಯಸ್ ಮತ್ತೆ ಮನೋಜ್ ನಾವು ಹೋಗ್ತಾ ಇದೀವಿ. ಬೇರೆಯವರೆಲ್ಲ ಬರ್ತಿದ್ದಾರೆ, ಅರೌಂಡ್ ಎಷ್ಟು 80 ಜನ ಇದ್ದಾರಾ, 80ಗಿಂತ ಜಾಸ್ತಿ ಇದ್ದಾರಾ, 80 ಸೊ ಬರ್ತಿದ್ದಾರೆ. ಆ್ಯಂಡ್ ಪ್ರಾಬ್ಲಿ ವರುಣ್ ಸಹ ಬರ್ತೇನೆ ಅಂತಿದ್ರು, ಸೊ ಅವರು ಸಹ ಅಲ್ಲಿ ಸಿಗ್ಬೋದು. ಸೊ ಆದಷ್ಟು ಬೇಗ ಹೋಗೋಣ. ನನಗೆ ಮೂವಿ ಮಿನಿ ಲೇಟ್ ಆದರೆ ಇಡೀ ರೀಫಂಡ್ ನೀನೇ ಮಾಡ್ಬೇಕು, ನನಗೆ ನಿನ್ನಿಂದನೇ ಲೇಟ್ ಆಗೋದು ಅಲ್ಲ ಸ್ನೇಹಿತರೆ. ನೋಡೋಣ ಟೈಮಲ್ಲಿ ನೋಡಿ. ಹಾಂ ಸ್ನೇಹಿತರೆ, ಸೊ ತುಂಬ ಅವೈಟೆಡ್ ಮೂವಿ ಇದು. ನಾನು ಅಂದರೆ ಯಶ್ ಸರ್ ಇದು ಅಂದರೆ ನನಗೆ ಮುಂಚೆಯಿಂದ ಸಹ ಅಷ್ಟೇ, ಹೌ ಹಿ ಹ್ಯಾಸ್ ಗ್ರೋನ್, ಹೇಗೆ ಅಚೀವ್ ಮಾಡಿದ್ದಾರೆ ಫ್ರಮ್ ಸ್ಕ್ರಾಚಿಂದ ಬಂದು. ಸೊ ನಾನು ಯಾರ್ದು ಫ್ಯಾನ್ ಅಂತ ಸಹ ನಾನು ಹೇಳಲ್ಲ, ಬಟ್ ದೆನ್ ಇವ್ರದ್ದು ನನಗೆ ಆ ಜರ್ನಿ ತುಂಬ ಇಷ್ಟ. ಐ ಕ್ಯಾನ್ ಪ್ರೌಡ್ಲಿ ಟೆಲ್ ಐ ಆಮ್ ಹಿಸ್ ಬಿಗ್ ಫ್ಯಾನ್ ಅಂತ. ಸೊ ಈ ಮೂವಿಗೆ ಒಂದು 2-3 ವರ್ಷದಿಂದಾನೇ ನಾನು ಕಾಯ್ತಾ ಇದ್ದೀನಿ. ನನಗೆ ಮೂವಿ ಚೆನ್ನಾಗಿರತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ದೆನ್ ಅವರ ಮೂವಿ ಹೋಗಬೇಕು ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ಹೋಗ್ತಿರೋದು. ನಾನು ಸಹ ನಮ್ಮ ಇಡೀ ಟೀಮ್ ಅವ್ರನ್ನ ಸಹ ಕರ್ಕೊಂಡು ಹೋಗ್ತಿದ್ದೇನೆ. ದೇವರ ದಯೆಯಿಂದ ಮೂವಿ ಚಂದ ಇರುತ್ತೆ ಆ್ಯಂಡ್ ಎಲ್ಲರೂ ಟೈಮ್ಗೆ ಮುಟ್ತೀವಿ, ಎಲ್ಲ ಸರಿಯಾಗಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಿಟಿ ಎಕ್ಸೈಟೆಡ್. ಓ ಇಲ್ಲಿ ಎಲ್ಲ ಅಮ್ಮರ್ ನಾವು ಹೋಗಬೇಕಾದದ್ದು. ಸೊ ನೋಡಿ, ಇವರು ಫಸ್ಟ್ 3 ಜನ ಬಂದಿದ್ದಾರೆ ಇಲ್ಲಿ ಟೋಟಲ್. ಹೇಗೆ ಬಂದ್ರಿ? ಕ್ಯಾಬಲ್ಲಿ ಬಂದ್ರ, ಆಟೋಲ್ಲಿ ಬಂದ್ರ? ಹಲೋ, ಹಾಯ್. I have been watching your videos. ಥ್ಯಾಂಕ್ ಯು. ಸ್ನೇಹಿತರೆ, ಕ್ಲಿಯರ್ಲಿ A-rated ಮೂವಿ ಅಂತ ಹಾಕಿದ್ದಾರೆ. ಸೊ 18+ ಇದ್ದವ್ರು ಮಾತ್ರ ಬರೋದು, ಮಕ್ಕಳೆಲ್ಲ ಬರಬೇಡಿ. ಟೋಟಲಿ 80 ಜನ ಇದ್ದಾರೆ. ಒಂದು ಸ್ಕ್ರೀನ್ನ ಫುಲ್ ಬುಕ್ ಮಾಡಿದ್ವಿ, ಸ್ವಲ್ಪ ಸಿಟ್ಟರು ಎಲ್ಲರನ್ನು ಬಿಟ್ಬಿಡಿ. ಅದು ಹೇಗೆ ನೀವು ಇದು ಮಾಡ್ತೀರಾ? ಒಂದು ಎಲ್ಲರದ್ದು ತಗೊಂಡ್ಬಿಡಿ, ಬರ್ತಾ ಇರ್ತಾರೆ. ಸ್ನೇಹಿತರೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾನು ಇನ್ನು ಟೀಮ್ ಅವ್ರಿಗೆ ಕಾಯ್ತಿದ್ದೀನಿ, ಎಲ್ಲರೂ ಬಂದಾದ್ಮೇಲೆ ನೋಡೋಣ ಅಂತ. ರೆಡಿ ನೋ? ವೇರ್ ಯು ಮಾರ್ನಿಂಗ್? I was there only. Huh? Yeah, I got like I didn't participate because I have. Cool itthe ittena. You are there? Hi bro. Hello. ಎಲ್ಲರೂ ಬಂದ್ರಾ? Sound? Hello selfie. ಹಾಂ, ಸೌಂಡ್. Go. Welcome. Everyone, I want everyone to come. It's okay. ನಾನು ಬರ್ತೀನಿ. ಇನ್ನೂ ತುಂಬ ಜನ ಬರ್ಲಿಕ್ಕೆ ಬಾಕಿ ಇದ್ದಾರೆ. ಸ್ಟಾರ್ಟ್ ಆಗಲಿಲ್ಲ. ನನಗೆ ಆ್ಯಕ್ಚುಲಿ ಎಲ್ಲರೂ ಬಂದಾದ್ಮೇಲೆ ಹೋಗೋಣ ತಾಸು, ಎಲ್ಲರೂ ಇಲ್ಲೇ ನಿಂತು ನೋಡ್ತೇನೆ. ನಿನ್ನ ಹೆಸರು ಇನ್ನೂ ತುಂಬ ಜನ ಬರ್ಲಿಕ್ಕೆ ಬಾಕಿ ಇದ್ದಾರಾ? ಪಾಪ್ಕಾರ್ನ್ ಎಲ್ಲ ಮತ್ತೆ ಬ್ರೇಕ್ ಅಲ್ಲ? ಹೇಗಿದ್ದೀರಾ? ಫ್ಯಾನ್ ಎಲ್ಲ ಹೇಳ್ಬೇಡಿ. ನಿಮ್ದು ಮತ್ತೆ ಮೂವಿ ನೋಡೋದು ಚೆನ್ನಾಗಿದೆಯಾ? ಹೇಳ್ಬೇಡಿ. ಏನಾಯ್ತು ನಿಮ್ದು ಸೆಕೆಂಡ್ ರೌಂಡಾ? ಇವ್ರು ನೋಡಿದ್ರೆ ಬೇಜಾರಲ್ಲಿದ್ದಾರೆ. ಚಂದ ಇಲ್ವ ಅವರು? ನೀವು ಎಂತ ಸಹ ಹೇಳ್ಬೇಡಿ, ಹೋಗಿ ಒಳಗಡೆ ಹೋಗಿ. ಬರ್ತೀನಿ ನಾನು. ಒಳಗಡೆ ಹೋದಾಗ ಅಮರ್ ಸಿಕ್ಕಿದ್ರೆ ಹೊರಗೆ ಬರ್ಲಿಕ್ಕೆ ಹೇಳ್ತಾರಪ್ಪ. ಬಂದ್ರ? ಬೇಗ ಹೋಗಿ. ಸ್ಟಾರ್ಟ್ ಆಯ್ತು ಮೂವಿ. ಕಾವಿದಾನೆ ಲೇಟ್. ನಿನ್ನ ಟೀಮ್ದಾಗ ಪೂರ ಬರ್ತೀರಾ? ಸರಿ. ಪೊಲೆ. ಸ್ನೇಹಿತರೆ, ಒಂದ್ಸತಿ ಹೋಗಿ ಚೆಕ್ ಮಾಡಿ ಬರೋಣ, ಸ್ಟಾರ್ಟ್ ಆಯ್ತಾ? ನನಗೆ ಟೆನ್ಷನ್ ಆಗ್ತದೆ. ಸ್ಟಾರ್ಟ್ ಅನ್ ಬೇಗ ಪೋಡು. ಹಂಗೆ ಇಲ್ಲ ಎಲ್ಲಿ ನಮ್ಮ ಟೀಮ್ ಅವರು ಇನ್ನೂ ಸಹ ಬಂದಿಲ್ಲ. ಥ್ಯಾಂಕ್ ಯು. ಹೇಗಿದ್ದೀರಾ? Super bro. ಗುಡ್. ಹೌ ಆರ್ ಯು? Bro, ನಮ್ದು ಒಂದು ಹೊಸ World and many other exciting programs. ಸ್ನೇಹಿತರೆ, ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಸ್ಟಾರ್ಟ್ ಆಯ್ತಾ?
ಇನ್ನೆಷ್ಟು ಜನ ಬಂದ್ರ ಎಲ್ಲ ಆಲ್ಮೋಸ್ಟ್? ಬೇಗ ಬಂದಿದ್ದೀರಾ, ಬನ್ನಿ. ಬೈ ದ ವೇ ಕಂಗ್ರಾಟ್ಸ್, ಬೇಗ ಆಯ್ತು. ಈಗ ಬ್ರೋ ಸ್ಟಾರ್ಟ್ ಆಗಿಲ್ಲ. ಕಾಯ್ತೀನಿ ನಾನು. ಟೀಮ್ ಸ್ವಲ್ಪ ಅವ್ರು ಬರ್ಲಿಕ್ಕೆ ಬಾಕಿ ಇದ್ದಾರೆ. ಹ್ಯಾಪಿ ಓಣಂ ಬ್ರೋ, ಹ್ಯಾಪಿ ಓಣಂ. ಚೆನ್ನಾಗಿದೆ, ಔಟ್ಫಿಟ್ ಚೆನ್ನಾಗಿದೆ. ಟಾಕ್ಸಿಕ್ ಎಷ್ಟು ತರ ಕಾಣಿಸ್ತಾ ಇರೋದು. ಟಾಕ್ಸಿಕ್ ಸ್ಟ್ರವಟ್ ಟೀಮ್ ಅವರೆಲ್ಲರೂ ಬರ್ಲಿಲ್ಲ. ಫುಲ್ ಥಿಯೇಟರ್ ನೀವು ಬುಕ್ ಮಾಡಿರಲ್ಲ? ಫುಲ್ ಥಿಯೇಟರ್ ಬುಕ್ ಮಾಡಿರಾ? ಸ್ವಲ್ಪ ಜನ ಇದ್ದಾರೆ. ಬಟ್ ಸ್ಟಾರ್ಟ್ ಆತೀಜಿ ಲೇಟ್ ಅಂತಾರ ನಮಗೋಸ್ಕರ. ಬಂದೆ ಅಮರ್ ನೋಡಿ. ರಾಷ್ಟ್ರ ನಿರ್ಮಾಣಕ್ಕಾಗಿ ಸ್ನೇಹಿತರೆ, ಇನ್ನೊಂದು 3 ಜನ ಬರ್ಲಿಕ್ಕೆ ಬಾಕಿ. ಮೇನ್ ನಮ್ದು ಒನ್ ಪ್ಲೇಸ್ ಬಿಡಿ. OnePlus ಫೋನ್ ಮಾಡಿ ಅಲ್ಲ ಎಲ್ರಿಗೂ. ಬ್ರೋ ಬರ್ತದೆ, ಮಾಡಿ ಮಾಡಿ ಸಾಕಾಯ್ತು ನಾನು. ಮತ್ತೆ ಎಲ್ರು ಬರ್ಲಿ ಅಂತ. ಓಣಂ ಬೆಳಗಿಂದ ಫುಲ್ ಓಣಂ ಗೇಮ್ಸ್ 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 ಗೇಮ್ಸ್. ನೀವು ಆಡಿದ್ರ? ಲಾಸ್ಟ್ ಬ್ಲಾಗ್ ಅಲ್ಲ, ನಾನು ಹೋಸ್ಟ್ ಅಲ್ಲ. ನೀವು ಆಡ್ಬೇಕಿತ್ತು. ನಾನು ಆಡಿದ್ರೆ ನಾನು ವಿನ್ ಆಗ್ತೇನೆ. ಸ್ಟಾರ್ಟಾ? ಇಲ್ಲ ಇನ್ನು ಆಡ್ ಇವಾಗ ಸ್ಟಾರ್ಟ್. ಸಂಜಯ್ ಎಲ್ಲಿದ್ದಾನೆ? ನಾನು ಅವನಿಗೆ ಕಾಯ್ತಿರೋದು. ಮಲ್ಲಿ ಜಯ ಬರಾಡ್ ಸಂಜಯ್. ಇಲ್ಲ ಬೇರೆ ಬಿಡಿ ಬ್ರೋ. ಟೀಸರ್ ಬೇರೆ. ಟೀಸರ್ ಬಿಡ್ರಿ, ನಮ್ದಲ್ಲ. ಬಟ್ ಎಷ್ಟು ವರ್ಷದಿಂದ ಕಾಯ್ತಿದ್ದೀವಿ. 4 years. 4 ವರ್ಷದಿಂದ ಸ್ನೇಹಿತರೆ, 4 ವರ್ಷದಿಂದ ಕಾಯ್ತಾ ಇದ್ದೀವಿ. ಹೊರಗೆ ನೋಡಿದ್ರ ಅಡಲ್ಟ್ ಮೂವಿ ಅಂತ ಅಂತ ಹಾಕ್ಬಿಟ್ಟಿದ್ದಾರೆ. ಎಂತ ಇದು? ಓ ಶಿವಣ್ಣಂದು ಪಾರ್ಟ್ 2 ಕಮ್ಮಿ ಕ್ಯಾರೆಕ್ಟರ್. ರಾವಣ ಸಹ ಟ್ರೈಲರ್ ಸೂಪರ್ ಉಂಟು. ಮನೋಜ್ ಎಲ್ಲಿ? ಮನೋಜ್ ಬರ್ತಾನಾ? ಹೋಗು. ಮೂವಿಗೆ ಕೂತ್ಕೊಳ್ತಿದ್ದೀವಿ, ಬನ್ನಿ. ಈ ಚಿತ್ರವು ಸ್ನೇಹಿತರೆ, ಸ್ಟಾರ್ಟ್ ಆಯ್ತಾ? ಮನೋರಂಜನೆಗಾಗಿ ಮಾತ್ರ ರಚಿಸಲಾದ ಕಾಲ್ಪನಿಕ ಮೂಲಕೃತಿಯಾಗಿದೆ. ಇಲ್ಲಿ ಚಿತ್ರಿಸಲಾದ 4 years ವೇಟ್ ಮಾಡಿ ಫೈನಲಿ ವಿ ಆರ್ ಸೀಯಿಂಗ್ ಯಶ್ ಆನ್ ಸ್ಕ್ರೀನ್. ಸೋ ಎಕ್ಸೈಟೆಡ್. ನೋಡೋಣ ಹೇಗೆ ಇರುತ್ತೆ ಅಂತ. ನನಗೆ ಮೂವಿ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ರಿಯಲಿ ಬಿಗ್ ಟೈಮ್ ಫ್ಯಾನ್ ಬಿಕಾಸ್ ಆಫ್ ಹಿಸ್ ಜರ್ನಿ. ನಾನು ಫ್ರಮ್ ಝೀರೋ ಟು ಹೀರೋ ಆ್ಯಂಡ್ ಟೇಕಿಂಗ್ ಕರ್ನಾಟಕ ಪ್ಯಾನ್ ಇಂಡಿಯಾ ಫಾರ್ ದ ವರ್ಲ್ಡ್. ಇನ್ಸ್ಪಿರೇಷನ್. ಸೊ ಇನ್ನು ಮೂವಿ ಆದ್ಮೇಲೆ ಇಂಟರ್ವಲ್ ಅಲ್ಲಿ ಸಿಗ್ತೇವೆ. ಹೇಗಿದೆ ಅಂತ ಹೇಳ್ತೇನೆ, ಕಾಯ್ತಾ ಇರಿ. ನಾನು ಯಾವತ್ತೂ ಯಾವ ಮೂವಿ ಸಹ ಇಷ್ಟು ಎಕ್ಸೈಟ್ ಆಗಿ ರಿವ್ಯೂ ನನ್ನ ಲೈಫಲ್ಲಿ ಮಾಡಿಲ್ಲ ಸ್ನೇಹಿತರೆ. ಫಸ್ಟ್ ಟೈಮ್ ಫ್ಯಾನ್ ಬಾಯ್ ತರ ಮಾಡಿದ್ರ. 4 years ಮತ್ತೆ ನಾನು ಕೂಡ ಯಾವಾಗಲೂ ಬರ್ತಾರೆ ಈ ತರ ಈಗ. ನೋಡೋಣ ಇಂಟರ್ವಲ್ ಅಲ್ಲಿ ಸಿಗ್ತೀವಿ. ಸೊ ಸ್ನೇಹಿತರೆ, ಇಂಟರ್ವಲ್ ಆಗಿದೆ ಈಗ. ಎಂತ ನೆಕ್ಸ್ಟ್ ನೋಡೋಣ. ಬಟ್ ಪ್ರೆಸೆನ್ಸ್ ವೈಸ್, ಸ್ಟೈಲ್ ವೈಸ್, ಆಕ್ಷನ್ ವೈಸ್ ಸೂಪರ್. ಎಷ್ಟೋ ಆಕ್ಟಿಂಗ್ ಸೂಪರ್. ತಬಾಯಿ ಸೂಪರ್ ಆಯ್ತು. ಸ್ನೇಹಿತರಿಗೆ ನಾವೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ, ಹೊರಡ್ತಿದ್ದೀವಿ. ನಮ್ಮೊಂದು ಅರ್ಜೆಂಟ್ ನೈಟ್ ಡ್ರೈವ್ ಮಾಡಿ ಒಂದು ಕಡೆ ಹೋಗ್ಲಿಕ್ಕೆ ಉಂಟು. ಹೋಗಿ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ ಹೊರಡ್ತಿರೋದು. ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೇ. ಅಯ್ಯೋ ನನ್ನ ಕಣ್ಣು ನೋಡಿ, ನಿನ್ನೆ ಲೇಟ್ ಆಗಿತ್ತು ಮೂವಿ ಮುಗಿಸಿ ಬರುವಾಗ. ಸೊ ಬೇಸಿಕಲಿ ಟಾಕ್ಸಿಕ್ ಮೂವಿ, ಎಷ್ಟು ಜನ ಮಾತಾಡ್ತಿದ್ದಾರೆ ಮೂವಿ ಹಾಗೆ ಹೀಗೆ ಅಂತ. ನಾನು ನನ್ನ ಸೈಡಿಂದ ಒಪಿನಿಯನ್ ಕೊಡ್ತೇನೆ. ನಾನು ಟಾಕ್ಸಿಕ್ ಮೂವಿ ನೋಡಲಿಕ್ಕೆ ಥಿಯೇಟ್ರ್ ಹೋಗಲಿಲ್ಲ. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯಶ್ ಸರ್. ಅಂದರೆ ಬೇಸಿಕಲಿ ದ ಜರ್ನಿ, ದ ಹೋಲ್ ಐಡಿಯಾ ಈಸ್ ರಿಲೇಟಬಿಲಿಟಿ ಇರುತ್ತೆ ಅಲ್ಲ. ಅವರು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ರು, ಏನಾದರೂ ಗಿವ್ ಅಪ್ ಮಾಡಲಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಹೋದರು. ಐ ಆಸ್ಪೈರ್ ಟು ಬಿ ಲೈಕ್ ಹಿಮ್. ಆ್ಯಂಡ್ ನಂಗೆ ಗೊತ್ತಿಲ್ಲ, ಒಂದೊಂದೆರಡು ಚಿಕ್ಕ ಡೈಲಾಗ್ ಅವ್ರು ಹೇಳೋದು, ಅವ್ರ ಸ್ಕ್ರೀನ್ ಮೇಲೆ ಮಾತಾಡೋದು, ಅವ್ರ ಸ್ಟೇಜ್ ಮೇಲೆ ಮಾತಾಡೋದು, ಆಲ್ ದ್ಯಾಟ್ ಈಸ್ ಲೈಕ್ ಇಮ್ಮೆನ್ಸ್. ಆಯಿತಾ, ಇಟ್ ಕನೆಕ್ಟ್ಸ್ ಟೂ ಮಚ್ ವಿತ್ ಮೀ. ಆ್ಯಂಡ್ ನನಗೆ ಸಹ ಅದೇ ಥರ ಫೀಲ್ ಆಗುತ್ತೆ, ಒಳ್ಳೆ ಫೀಲ್ ಆಗುತ್ತೆ. ಸೊ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಮ್. ಆ್ಯಂಡ್ ಹಿಸ್ ಲುಕ್ಸ್, ಹಿಸ್ ಸ್ಟೈಲ್, ದ ವೇ ಹಿ ವೋರ್ ಕ್ಲೋತ್ಸ್ ಎಲ್ಲ ನನಗೆ ಸಹ ಇಷ್ಟ ಆಯಿತು. ಐ ವಾಸ್ ರಿಯಲಿ ನೈಸ್. ಮೂವಿ ಓಕೆ,
ಸ್ಟೋರಿ ಬಗ್ಗೆ ಅಷ್ಟು ನನಗೆ ಗೊತ್ತಾಗಲಿಲ್ಲ. ನನಗೆ ಐ ಆಮ್ ನಾಟ್ ಅ ಗೈ ಹೂ ಕ್ಯಾನ್ ಜಡ್ಜ್ ಅ ಮೂವಿ ಒಳ್ಳೆ ಉಂಟಾ ಇಲ್ವಾ ಅಂತ. ಎಂಟರ್ಟೈನ್ಮೆಂಟ್ ಇತ್ತು, ಚೆಂದ ಇತ್ತು. ಬಟ್ ದೆನ್ ಹಿಸ್ ಪ್ರೆಸೆನ್ಸ್ ವಾಸ್ ಕ್ರೇಜಿ. ಕಿಯಾರಾ ಆ್ಯಂಡ್ ಹಿಸ್ ಕೆಮಿಸ್ಟ್ರಿ ವಾಸ್ ಕ್ರೇಜಿ. ಅಟ್ ದ ಎಂಡ್ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೀಪಿಂಗ್ ದ ಮೂವಿ ಅಸೈಡ್, ಈಸ್ ದ್ಯಾಟ್ ಪರ್ಸನ್ ಹೂ ಪ್ರೂವ್ಡ್ ದ್ಯಾಟ್ ನಿಮ್ಮ ಹತ್ರ ಏನೂ ಇಲ್ಲ ಅಂದರೂ ಸ್ಕ್ರ್ಯಾಚಿಂದ ನೀವು ಕೆಲಸ ಮಾಡಿ ಎಫರ್ಟ್ ಹಾಕಿ ಮೇಲೆ ಬರ್ಬೋದು. ಆ್ಯಂಡ್ ವಿ ನೀಡ್ ಟು ಟೇಕ್ ದ್ಯಾಟ್ ಇನ್ಸ್ಪಿರೇಷನ್ ಫ್ರಮ್ ಹಿಮ್. ಆ್ಯಂಡ್ ಇನ್ನೂ ರಾಮಾಯಣ ಬರ್ತಿದೆ, ಬೇರೆ ಮೂವಿ ಬರ್ತಾ ಇದೆ, ಅದಕ್ಕೋಸ್ಕರ ಕಾಯೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಇಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದೀರಾ ನಮ್ಮ ಇಂಡಸ್ಟ್ರಿಗೋಸ್ಕರ, ನಮ್ಮ ಸ್ಟೇಟಿಗೋಸ್ಕರ, ಫುಲ್ ಓವರ್ ಆಲ್. ಆ್ಯಂಡ್ ಖುಷಿ ಆಯಿತು ನನಗೆ ಅಂದರೆ ಮೂವಿಗಿಂತ ಜಾಸ್ತಿ ನನಗೆ ನಮ್ಮ ಇಡೀ ಟೀಮ್ ಅವರು ಹೋಗಿ ಅದೊಂದು ಸಪೋರ್ಟ್ ಮಾಡೋದು ತುಂಬ ಖುಷಿ ಆಯಿತು. ಲುಕಿಂಗ್ ಫಾರ್ವರ್ಡ್ ಟು ಮೋರ್ ಮೂವೀಸ್, ಬೆಟರ್ ಮೂವೀಸ್. ಆ್ಯಂಡ್ ಆಲ್ಸೋ ನಾವು ಇಟ್ ಈಸ್ ಜಸ್ಟ್ ಅ ಮೂವಿ, ಪಾರ್ಟ್ ಆಫ್ ಅವರ್ ಲೈಫ್. ಸೊ ಗೆಟಿಂಗ್ ಬ್ಯಾಕ್ ಟು ವರ್ಕ್, ಕೆಲಸ ಸ್ಟಾರ್ಟ್ ಮಾಡಬೇಕೀಗ. ಆ್ಯಂಡ್ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾರು ನಿಮ್ಗೆ ಯಾರು ಇಷ್ಟ ಆಗ್ತಾರಲ್ಲ ಅವರು ಟಾಪಲ್ಲಿ, ಅಂದರೆ ಖಾಲಿ ನಿಮ್ಗೊಂದು ಮೂವಿ ಇಷ್ಟ ಆಯಿತು ಆಗ ಮಾತ್ರ ಸಪೋರ್ಟ್ ಮಾಡೋದಲ್ಲ, ಏನಾದರೂ ಸಹ ಸಪೋರ್ಟ್ ಮಾಡಬೇಕು. ಅವ್ರೇನು ತಪ್ಪು ಕೆಲಸ ಮಾಡಿ, ತುಂಬ ಜನ ನೆಗೆಟಿವ್ ಮಾತಾಡ್ತಾರೆ ಮೂವಿ ಹಾಗೆ ಹೀಗೆ. ದರ್ ಇಸ್ ನಥಿಂಗ್ ನೆಗೆಟಿವ್. ನಥಿಂಗ್ ನೆಗೆಟಿವ್ ಅಂತ ಹೇಳುವಾಗ ಅಂದರೆ ಮೂವಿ ತುಂಬ ಒಳ್ಳೇದಿಲ್ಲ ಎಕ್ಸ್ಪೆಕ್ಟೇಷನ್ಗಿಂತ. ಇಟ್ಸ್ ನಾಟ್ ಆಲ್ವೇಸ್ ಪರ್ಫೆಕ್ಟ್. ಯು ಗೆಟ್ ಮೈ ಪಾಯಿಂಟ್. ಅವ್ರದ್ದು ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ. ನನಗೆ ಎಷ್ಟು ಸರ್ ಇಷ್ಟ, ಅವ್ರ ಮೂವಿ ಇಷ್ಟ, ಹಿಸ್ ಪ್ರೆಸೆನ್ಸ್ ಆ್ಯಂಡ್ ಪಾಸಿಟಿವಿಟಿ ಐ ಲೈಕ್ ಇಟ್. ಸೊ ನನಗೆ ಇಷ್ಟ ಆಗುತ್ತೆ. ತುಂಬ ಜನರಿಗೆ ಅವ್ರ ಮೂವಿ ಆ್ಯಂಗಲಿಂದ ಯೋಚನೆ ಮಾಡ್ತಾರೆ. ಸೊ ಇಟ್ ಈಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ಸೊ ನಾನೇನು ಹೇಳ್ತಿರೋದಂದರೆ, ವಿ ನೀಡ್ ಟು ರಿಯಲಿ ಸ್ಟ್ಯಾಂಡ್ ಬೈ ಅವರ್ ಫೇವ್ರೆಟ್ಸ್. ಆಗಲೇ ಅಲ್ಲ ಅವರಿಗೆ ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನೇನು ಹೇಳ್ತಿದ್ದೀನಿ ಅಂದರೆ, ನಾನು ಪರ್ಟಿಕ್ಯುಲರ್ಲಿ ನನಗೆ ಎಸ್ ಸರ್ ಇಷ್ಟ, ಅದಕ್ಕೆ ನನಗೆ ಮೂವಿ ಇಷ್ಟ ಅಷ್ಟೇ. ನನಗೆ ಬೇರೆ ಎಂತ ಹೇಳಲಿಕ್ಕೆ ಬೇಡ. ನನಗೆ ಮೂವಿ ಆ್ಯಂಗಲ್ ಅದು ಇದೇನು ಗೊತ್ತಾಗಲ್ಲ. ಓಕೆನಾ ಸ್ನೇಹಿತರೆ? ಆಲ್ಸೋ ನನಗೆ ಇದು ಹೇಳಬೇಕಿತ್ತು. ಟಾಕ್ಸಿಕ್ ಮೂವಿನ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನನಗೆ ಪರ್ಸ್ನಲಿ ತುಂಬ ಕನೆಕ್ಟ್ ಆಯಿತು. ಹೇಗೆ ಈಗ ಹೇಳ್ತಾರಲ್ಲ, ಹೆಣ್ಣು ಹೊಣ್ಣು ಮಣ್ಣು ಎಲ್ಲ 3 ಇಂಪಾರ್ಟೆಂಟ್. ಸೊ ಆ ಮೂವಿಯಲ್ಲಿ ಅವ್ರ ಹತ್ರ ಎಲ್ಲ ಇದ್ದರೆ ಸಹ ಕೊನೆಗೂ ಎಂತ ಇರೋದಾಗೆ ಫೀಲ್ ಆಗುತ್ತೆ. ಯು ಗೆಟ್ ಮೈ ಪಾಯಿಂಟ್. ದುಡ್ಡು, ಪವರು, ಗರ್ಲ್, ಪಾರ್ಟ್ನರ್ ಎಲ್ಲ ಇದ್ದು ಸಹ ಎಟ್ ದ ಎಂಡ್ ಎಂತ ಇರೋದಾಗೆ ಫೀಲ್ ಆಗುತ್ತೆ. ದಟ್ ಈಸ್ ದ ಇಮೋಷನ್ ದೇರ್, ರೈಟ್? ಸಮ್ಟೈಮ್ಸ್ ವಿ ಆರ್ ಚೇಸಿಂಗ್ ಸಮಥಿಂಗ್ ವಿಚ್ ವಿ ಓನ್ಲಿ ಡೋಂಟ್. ಆ ಚೇಸ್ ಮಾಡುವ ಹಿಂದೆ ನಾವು ಏನು ಕಳ್ಕೊಳ್ತಿದ್ದೀವಿ, ಏನು ಬರ್ತಾಯಿದೆ, ಏನು ಬರ್ತಾಯಿಲ್ಲ ಅಂತೇಳಿ ನಮ್ಗೆ ಗೊತ್ತಾಗಲ್ಲ. ತುಂಬ ನಮ್ಮ ಲೈಫಲ್ಲೂ ಹಾಗೆ ಆಗುತ್ತೆ. ನಾವು ಕೆಲಸ ಮಾಡ್ತಾ ಇರ್ತೀವಿ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಸ್, ಬಟ್ ದ ಹೋಲ್ ಫೀಲಿಂಗ್ ಇಸ್ ವಿ ಆರ್ ಚೇಸಿಂಗ್ ಸಮಥಿಂಗ್, ಅದರಲ್ಲಿ ವಿ ಆರ್ ಲೂಸಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಕೆಲವೊಂದು ಸತಿ ಅ ಲಾಟ್ ಆಫ್ ಥಿಂಗ್ಸ್ ಇಸ್ ದೇರ್, ಬಟ್ ಸ್ಟಿಲ್ ನಮಗೆ ಅದು ನಾವೆಂತ ಚೇಸ್ ಮಾಡ್ತೀವಿ ಅದು ಅದರ ಹಿಂದೆ ನಮ್ಮ ಹತ್ರ ಏನಿದೆ ಅದನ್ನೇ ನಾವು ಮರ್ತು ಹೋಗ್ಬಿಡ್ತೀವಿ. ಆ ಥರ ಟೈಪ್ ಫೀಲಿಂಗ್. ಗೊತ್ತಿಲ್ಲ ಹೇಗೆ ನಿಮ್ಗೆ ಹೇಳೋದಂತ. ಬಟ್ ದೆನ್ ಏನೋ ಇದೆ ಅದ್ರ ಹಿಂದೆ. ಅದು ಯಾರು ಡೀಪಾಗಿ ಥಿಂಕ್ ಮಾಡಿ ಯೋಚನೆ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ. ಚೆಂದ ಇತ್ತು, ಎಲ್ಲ ಟೀಮು ಗಮ್ಮತ್ತು ಮಾಡಿದ್ವಿ, ಎಲ್ಲ ನೈಸ್ ಆಗಿತ್ತು. ಸೊ ಆ್ಯಂಡ್ ಗ್ಲ್ಯಾಡ್ ದ್ಯಾಟ್. ಇನ್ನೊಂದು ವಿಷಯ, ನಿಮ್ಮಿಂದ, ಬಿಕಾಸ್ ಆಫ್ ಯು ಗೈಸ್, ನಿಮ್ಮ ಸಪೋರ್ಟಿಂದ ಟುಡೇ ಐ ವಾಸ್ ಇನ್ ಅ ಪ್ಲೇಸ್ ವೆರ್ ಐ ಕುಡ್ ಬುಕ್ ಟಿಕೆಟ್ಸ್ ಫಾರ್ ಆಲ್ ಆಫ್ ಮೈ ಟೀಮ್. ಎಲ್ಲರೂ ಒಟ್ಟಿಗೆ ಹೋಗಿ ನೋಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೋಸ್ಕರ. ಯಾವತ್ತೂ ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ನಾನು ಒಳ್ಳೆ ಕಾಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಜರ್ನಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ, ಫುಲ್ ನಾನು ಸಪೂರ್ ಆಗಿಬಿಟ್ಟಿದ್ದೀನಿ ಆಯಿತಾ. ಈ ಕೆಲಸ, ಆಫೀಸ್ ಓಪನಿಂಗ್ ಅದು ಇದು ಒಂದು ಸರಿ ಟ್ರೈನಿಂಗ್ ಮಾಡೋಕೆ ಅಂದರೆ ದಪ್ಪ ಆಗಲಿಲ್ಲ, ಸಪೂರ್ ಆಗಿದ್ದೀನಿ. ಸ್ವಲ್ಪ ಮಸಲ್ ಲಾಸ್ ಎಲ್ಲ ಆಗಿದೆ ನೋಡಿ, ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಬಟ್ ನೀಡ್ ಟು ಗೆಟ್ ಬ್ಯಾಕ್ ಆ್ಯಂಡ್ ವೆರಿ ಸೂನ್. ನಾನು ಥಿಂಕ್ ಮಾಡ್ತಾಯಿದ್ದೀನಿ, ನಂದು ಟ್ರಾನ್ಸ್ಫಾರ್ಮೇಷನ್, ಲೈಫ್ ಸ್ಟೈಲ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಡಾಕ್ಯುಮೆಂಟ್ ಮಾಡಬೇಕು. ನೀವೇನು ಹೇಳ್ತೀರಾ? ಎಸ್ ಅಂತ ಹೇಳಿದರೆ ಜರ್ನಿ ಅಂತ ಕಮೆಂಟ್ ಮಾಡಿ. ವೇರ್ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ, ನಾನು ವರ್ಕೌಟ್ ಹೇಗೆ ಮಾಡ್ತೀನಿ, ಎವ್ರಿ ಡೇ ನಿಮಗೆ ತೋರಿಸ್ತೀನಿ. ಓಕೆನಾ? ಕೆಲಸ, ವರ್ಕೌಟ್ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಹೆಲ್ದಿ ತಿಂತ. ಸೊ ನನಗೆ ನೀವು ಕಮೆಂಟ್ ಮಾಡಿ ಹೇಳಿ ಬೇಕು ಅಂದರೆ ಜರ್ನಿ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್, ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ. ಬಾಯ್.